ಹೊಸ ವರ್ಷ ಹೊಸ ಸಂಕಷ್ಟ ಸುಬ್ಬ ಸುಬ್ಬಿಗೆ ಮತ್ತೆ ಟೆನ್ಷನ್ ಸುಪ್ರೀಂ ಅಸ್ತ್ರ ಗೃಹ ಇಲಾಖೆ ಅಸ್ತು ಕಾಟೇರನ ಕಟ್ಟಿ ಹಾಕುತ್ತಾ ಖಾಕಿ ಬೇಲ್ಗೆ ಬೀಳುತ್ತಾ ಕೊಕ್ಕೆ ಡಿ ಗ್ಯಾಂಗ್ಗೆ ಮತ್ತೆ ಢವ ಢವ ಇದು ಡಿ ಬೇಲ್ ಚಾಲೆಂಜ್ ಸ್ಟೋರಿ ಹೊಸ ವರ್ಷದ ಹೊತ್ತಿಗೆ ಹೊಸ ಟೆನ್ಷನ್ ಡಿ ಗ್ಯಾಂಗ್ಗೆ ಕಾಡ್ತಾ ಇದೆ ದರ್ಶನ್ ಹಾಗೇನೆ ಪವಿತ್ರ ಗೌಡಗೆ ಬೇಲ್ ವಿಷಯವಾಗಿ ಮತ್ತೆ ಟೆನ್ಷನ್ಗೆ ಕಾರಣವಾಗಿರೋದು ಪೊಲೀಸ್ ಇಲಾಖೆಯ ನಡೆ ಡಿ ಗ್ಯಾಂಗ್ಗೆ ಮತ್ತೆ ಬಿಗ್ ಚಾಲೆಂಜ್ ಇದೀಗ ಎದುರಾಗ್ತಾ ಇದೆ ಈ ಬೇಲ್ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು ಇದಕ್ಕೆ ಗೃಹ ಇಲಾಖೆಯಿಂದ ಆಲ್ರೆಡಿ ಅನುಮತಿ ಸಿಕ್ಕಿದೆ ಕಾಟೇರನನ್ನ ಕಟ್ಟಿ ಹಾಕೋದಕ್ಕೆ ಪೊಲೀಸರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಆಲ್ರೆಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದ್ದಾಗಿದೆ ರಿಲೀಸ್ ಆಗಿದ್ದಾಗಿದೆ ಈಗ ಈ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ನಾನು ಆಗ್ಲೇ ಹೇಳ್ದಂಗೆ ಗೃಹ ಇಲಾಖೆಗೆ ಅನುಮತಿಯನ್ನ ಕೇಳಲಾಗಿತ್ತು ಮೇಲ್ಮನವಿ ಸಲ್ಲಿಕೆ ಪ್ರಕ್ರಿಯೆಗೆ ಅದಕ್ಕೆ ಅಸ್ತು ಅಂತ ಹೇಳಿದ್ದಾಗಿದೆ ಗೃಹ ಇಲಾಖೆ ಇವತ್ತು ಡಿಜಿಪಿ ಕೈ ಸೇರಲಿದೆ ಗೃಹ ಇಲಾಖೆಯ ಗೃಹ ಇಲಾಖೆ ಪತ್ರ ನೀಡ್ತಾ ಇದ್ದಂತೆ ಮೇಲ್ಮನವಿಯಲ್ಲಿ ಏನೆಲ್ಲ ಪಾಯಿಂಟ್ಸ್ ಗಳನ್ನ ಹಾಕಬೇಕು ಅಂತ ಪ್ಲಾನ್ ಅನ್ನ ಮಾಡಲಾಗುತ್ತೆ ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಪೊಲೀಸ್ ಇಲಾಖೆ ಕಡೆಯಿಂದ ಮೇಲ್ಮನವಿ ಸಲ್ಲಿಕೆಯನ್ನ ಮಾಡಲಾಗುತ್ತೆ ಹಾಗಾಗಿ ಈಗ ಬೇಲ್ ಮೇಲೆ ಹೊರಗಿರುವಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು ಅಂತಂದ್ರೆ A1 ಪವಿತ್ರ ಗೌಡ A2 ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳಿಗೂ ಕೂಡ ಟೆನ್ಷನ್ ಇದೆ ಇಲ್ಲಿ ದರ್ಶನ್ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಕಾರಣ ಒಬ್ಬ ಪ್ರಭಾವಿ ವ್ಯಕ್ತಿ ಸಮಾಜದಲ್ಲಿ ಈತನಿಗೆ ಬೇಲ್ ಸಿಕ್ಕಿರೋದ್ರಿಂದ ಸಾಕ್ಷ್ಯಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರುವಂತ ಚಾನ್ಸಸ್ ಇರುತ್ತೆ ಕೇಸನ್ನ ದುರ್ಬಲಗೊಳಿಸುವಂತ ಚಾನ್ಸಸ್ ಇರುತ್ತೆ ಈ ನಿಟ್ಟಿನಲ್ಲಿ ಈ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಈ ಹಿಂದಿನಿಂದಲೂ ಕೂಡ ಒಂದು ಪ್ಲಾನ್ ಇತ್ತು ಪೊಲೀಸರಿಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕಬೇಕು ಅಂತ ಹೇಳಿ ಅದು ಸರ್ಜರಿ ವಿಷಯವಾಗಿನೇ ಪ್ಲಾನ್ ಅನ್ನ ಈ ಹಿಂದೆ ಮಾಡ್ಕೊಂಡಿದ್ರು ಮೆಡಿಕಲ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಸೊ ಈಗ ಪೂರ್ಣಾವಧಿ ಬೇಲ್ ಸಿಕ್ಕಿದೆ ಪೊಲೀಸರ ಪ್ಲಾನ್ ಏನಿದೆ ಮೇಲ್ಮನವಿ ಸಲ್ಲಿಕೆಗೆ ಶರ್ಮಿತಾ ಖಂಡಿತವಾಗ್ಲೂ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಗೂ ಇತರರಿಗೆ ನಿಜವಾಗ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತಾ ಅಥವಾ ಖಂಡಿತವಾಗ್ಲೂ ಶಿಕ್ಷೆ ಆಗ್ತಾರಾ ಅನ್ನೋದು ಕೂಡ ಕಾದು ನೋಡ್ಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ದರ್ಶನ್ ನಾವು ಸರ್ಜರಿ ಮಾಡಿಸ್ಕೊಂತೀವಿ ಅಂತ ಬೇಲನ್ನು ಅಪ್ಲೈ ಮಾಡ್ತಾರೆ ಹೈಕೋರ್ಟ್ನಲ್ಲಿ ಅದಾದ ನಂತರ ಮತ್ತೆ ಇನ್ನೊಂದು ಬಾರಿ ರೆಗ್ಯುಲರ್ ಜಾಮೀನನ್ನು ಹಾಕಿದ ನಂತರ ಒಂದು ಜಾಮೀನು ಸಿಗುತ್ತೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಒಂದು ಸಾಕ್ಷಿಗಳನ್ನಾಗಿರ್ಬೋದು ಏನೊಂದು ಆಡಿಯೋ ಕ್ಲಿಪ್ಪಿಂಗ್ಗಳಾಗಿರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಪೊಲೀಸರಿಗೆ ಒಂದು ಸೋಲು ಕಾಣುತ್ತೆ ದರ್ಶನ್ಗೆ ಜಾಮೀನು ಸಿಗುತ್ತೆ ಅದಾದ ನಂತರ ಮೊದಲಿಗೆ ಅವ್ರ ಹೆಲ್ತ್ ಇಶ್ಯೂನ ಬೆನ್ನು ನೋವಿನ ಇಶ್ಯೂನ ಇಟ್ಕೊಂಡು ಬೇಲನ್ನು ಪಡಿತಾರೆ ಸುಮಾರು 6 ವಾರಗಳಷ್ಟು ಬೇಲನ್ನು ಪಡಿತಾರೆ ಅದಾದ ನಂತರ ಯಾವಾಗ ಇವ್ರಿಗೆ ರೆಗ್ಯುಲರ್ ಜಾಮೀನು ಸಿಗುತ್ತೋ ಪೊಲೀಸರಿಗೆ ಎಲ್ಲೋ ಒಂದು ಕಡೆಗೆ ನಾವು ಹಿಂದೇಟ್ ಆಗ್ತಾ ಇದೀವಿ ಅಂತ ಹೇಳಿ ನಂತರ ಕಾನೂನು ತಜ್ಞರ ಜೊತೆಗೆ ಅಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಬಹುತೇಕ ದೊಡ್ಡ ಕಾನೂನು ತಜ್ಞರು ಏನಿದ್ದಾರೆ AG ಲೆವೆಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಕೀಲರ ಜೊತೆ ಅವ್ರ ಜೊತೆಲ್ಲೂ ಕೂಡ ಕೂಲಂಕುಷವಾಗಿ ಮಾತುಕತೆಯನ್ನು ನಡೆಸ್ತಾರೆ ಮಾತುಕತೆಯನ್ನು ನಡೆಸಾದ್ಮೇಲೆ ಕೆಲವು ಸಾಕ್ಷಿಗಳನ್ನು ಕೂಡ ಇಟ್ಕೊಂಡು ಇದನ್ನ ನಾವು ಹೇಗೆ ಮುಂದೆ ತಗೊಂಡು ಹೋಗ್ಬೋದು ಅಂತ ಹೇಳಿ ಗೃಹ ಇಲಾಖೆಗೆ ಒಂದು ಪತ್ರವನ್ನು ಬರೀತಾರೆ ಗೃಹ ಇಲಾಖೆ ಪತ್ರವನ್ನು ಬರೆದಾದ ನಂತರ ಗೃಹ ಇಲಾಖೆ ಏನು ಚೀಫ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಏನಿದ್ದಾರೆ ಹೋಮ್ ಚೀಫ್ ಸೆಕ್ರೆಟರಿ ಅವರೆಲ್ಲರೂ ಕೂಡ ಪರಿಶೀಲನೆ ಮಾಡ್ತಾರೆ ಅದಾದ ನಂತರ ಪೊಲೀಸ್ DG ಜೊತೆಗೆ ಕೂಡ ಮಾತುಕತೆಯನ್ನು ಮಾಡ್ತಾರೆ ಆ ಮಾತುಕತೆ ಮಾಡಿ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೈಕೋರ್ಟ್ನಲ್ಲಿ ಇಟ್ಟಿರುವಂಥ ಸಾಕ್ಷಿಗಳು ಎಲ್ಲವೂ ಕೂಡ ಕಾನೂನುಬದ್ಧವಾಗಿರ್ತಕ್ಕಂಥದ್ದು ಜೊತೆಗೆ ಆರೋಪಿಗಳು ಈ ಕೇಸ್ನಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಸದ್ಯಕ್ಕೆ ಇವತ್ತು ಅಂದರೆ ಬೆಳಗಿನ ಜಾವ ಸುಮಾರು 10 ಗಂಟೆಯಿಂದ 11 ಗಂಟೆಗೆ ಏನು ಕರ್ನಾಟಕದ DG IGP ಏನಿದ್ದಾರೆ ಅವರಿಗೆ ಗೃಹ ಇಲಾಖೆಯಿಂದ ಕೂಡ ಪತ್ರ ಹೋಗುವಂಥದ್ದು ಜೊತೆಗೆ ಅದನ್ನ ಒಂದು DG IG ಅವರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವ್ರಿಗೆ ಹಸ್ತಾಂತರ ಕೂಡ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಕೀಲರು ಅಂದರೆ ಯಾರು ವಾದ ಮಾಡ್ತಾರೆ ನಮ್ಮ ರಾಜ್ಯದಿಂದ ಯಾರು ವಾದ ಮಾಡ್ತಾರೆ ಅವರು ಪ್ರಮುಖ ಸಾಕ್ಷಿಗಳು ಹಾಗೂ ಬೆಂಗಳೂರಿನಲ್ಲಿ ಏನೊಂದು ಕೇಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಪ್ರಮುಖ ಹೇಳಿಕೆಗಳನ್ನು ಪಡ್ಕೊಂಡು ಅದೆಲ್ಲವನ್ನು ಕೂಡ ಮೇಲ್ಮನವಿಗೆ ಸಲ್ಲಿಸಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಶರ್ಮಿತಾ